ನನ್ನನ್ನು ನಾನು ಪ್ರೀತಿಸುವುದಂದರೆ ಹೇಗೆ? ನಾನು ಬೆಳಿಗ್ಗೆ ಸ್ನಾನ ಮಾಡ್ತೇನೆ, ತಲೆ ಬಾಚ್ತೇನೆ, ಎಲ್ಲ ಅಂದ ಚಂದ ಎಲ್ಲ ನೋಡ್ತೇನೆ, ಅಷ್ಟು ಸಾಕ? ಅದು ಬಾಹ್ಯ ಸೌಂದರ್ಯ. ಬಾಹ್ಯ ಸೌಂದರ್ಯ ಆಯ್ತು. ಒಳಗಿನದ್ದು ಹೇಗಿದೆ ನಂದು? ಒಳಗೆ ನನ್ನ ಒಂದು ಕಬಾಟ್ ಇದೆ ಅಲ್ಲ, ಒಂದು ಚಿಕ್ಕ ಕಬಾಟು, ಅದರಲ್ಲಿ ನಾನು ಏನು ಇಡ್ತಾ ಇದ್ದೇನೆ? ನನ್ನ ಮನೆಯಲ್ಲಿ ಒಂದು ಕಬಾಟಿದೆ. ಆ ಕಬಾಟು ಯಾಕಾಗಿ ನಾನು ತಂದಿದ್ದೇನೆ ಹೇಳಿದರೆ, ಅದರಲ್ಲಿ ಬೆಲೆ ಬಾಳುವ ವಸ್ತುಗಳನ್ನು ಇಡಬೇಕು ಅಂತೇಳಿ ನಾನು ತಂದಿದ್ದೇನೆ. ಚಿನ್ನಾಭರಣ, ಬೆಳ್ಳಿ, ಬೇರೆ ಏನಾದರೂ ಆಭರಣ, ಇಲ್ಲದ್ರೆ ನನ್ನ ಒಳ್ಳೆಯ ಬಟ್ಟೆಗಳು ಇಸ್ತ್ರಿ ಹಾಕಿದ ನಂತರ, ತೊಳೆದು ಇಸ್ತ್ರಿ ಹಾಕಿದ ನಂತರ ಆ ಕಬಾಟಿನಲ್ಲಿ ಇಡಬೇಕು ಅಲ್ವಾ? ಸುಂದರವಾಗಿ ಇಡಬೇಕು. ಅಷ್ಟು ಒಳ್ಳೆಯ ಕಬಾಟಿನಲ್ಲಿ ನಾನು ನನ್ನ ಮನೆ ಕ್ಲೀನ್ ಮಾಡುವಂಥ ಹಿಡಿಸುಡಿ, ನಾನು ಊರಿಡಿ ತಿರುಗಿ ಬಂದಂತಹ ಚಪ್ಪಲಿಗಳು, ನನಗೆ ಬೇಡವಾದಂಥ ಈ ಮ್ಯಾಟ್ಗಳನ್ನು ತಗೊಂಡೋಗಿ ಆ ಕಬಾಟಿನಲ್ಲಿ ಇಟ್ಟರೆ ಏನಾಗ್ಬೋದು? ಇವತ್ತು ಅದೇ ಆಗ್ತಾ ಇರುವಂಥದ್ದು. ನನ್ನ ಕಬಾಟಿದೆ ಅಲ್ಲ, ನನ್ನ ಒಂದು ಮುಷ್ಟಿ ಹೃದಯ ಇದೆ ಅಲ್ಲ, ಅದರಲ್ಲಿ ಸ್ವಚ್ಛತೆ ಇಲ್ಲ, ಅದರಲ್ಲಿ ಸ್ವಚ್ಛತೆ ಇಲ್ಲ, ಅದರಲ್ಲಿ ಪ್ರೀತಿ ಇಲ್ಲ, ಅದರಲ್ಲಿ ಬಾಂಧವ್ಯ ಇಲ್ಲ. ಅದು ಎಲ್ಲಿಂದ ಹುಟ್ಟುವುದು? ನಾಲಿಗೆಯಿಂದ ಬಾಂಧವ್ಯಗಳು ಹುಟ್ಟುವುದಿಲ್ಲ, ನಾಲಿಗೆಯಿಂದ ಪ್ರೀತಿ ಹುಟ್ಟುವುದಿಲ್ಲ. ಅದೆಲ್ಲ ಹುಟ್ಟಿದರೆ ಟೆಂಪರರಿ. ಅದು ಇಲ್ಲಿಂದ ಹುಟ್ಟಬೇಕು, ಇಲ್ಲಿಂದ ಹುಟ್ಟಬೇಕು. ಬಾಂಧವ್ಯ ಪ್ರೀತಿಗಳು ಹುಟ್ಟುವಂಥ ಜಾಗ ಇದು. ಹೃದಯ ಅಂತೇಳಿ ಹೇಳಲಾಯಿತು ಅದಕ್ಕೆ, ಕಲ್ಬ್ ಅಂತೇಳಿ ಹೇಳಲಾಯಿತು ಅದಕ್ಕೆ. ಅಲ್ಲಿಂದ ಹುಟ್ಟುವಂಥದ್ದು ಅದು. ಅದು ರಿಪೇರಿ ಇಲ್ಲ ನಮ್ಮದು, ಅದು ಸರಿ ಇಲ್ಲ ನಮ್ಮದು. ಅದರಲ್ಲಿ ಏನೇನೋ ತುಂಬಿಸಿ ಇಟ್ಟಿದ್ದೇವೆ ನಾವು. ಎಲ್ಲರ ಬಗ್ಗೆಯೂ ಕೂಡ ಅಪನಂಬಿಕೆ ತುಂಬಿಸಿ ಇಟ್ಟಿದ್ದೇವೆ ಅದರಲ್ಲಿ. ಎಲ್ಲರ ಬಗ್ಗೆ ಅಪನಂಬಿಕೆ, ಯಾರ ಬಗ್ಗೆಯೂ ಕೂಡ ನಂಬಿಕೆ ಇಲ್ಲ. ಯಾಕೆ? ನನಗೆ ಅಂತಹ ವಿಶ್ವಾಸ ಇಲ್ಲ ಬೇರೆಯವರ ಬಗ್ಗೆ, ನನಗೆ ಅಂತಹ ಪ್ರೀತಿ ಇಲ್ಲ ಬೇರೆಯವರ ಬಗ್ಗೆ. ನಾನು ನನ್ನನ್ನು ಪ್ರೀತಿ ಮಾಡ್ತಾ ಇಲ್ಲ, ನನ್ನ ಮಡದಿಯನ್ನು ಪ್ರೀತಿ ಮಾಡ್ತಾ ಇಲ್ಲ, ನನ್ನ ಮಕ್ಕಳನ್ನು ಪ್ರೀತಿ ಮಾಡ್ತಾ ಇಲ್ಲ. ಇದು ಎಲ್ಲಿ ಕಳ್ಕೊಂಡಿದ್ದೇವೆ ಅಂತೇಳಿ ಹುಡುಕಬೇಕು ಸರ್. ಯಾರು ಇದನ್ನು ನಮಗೆ ದಾರಿ ತಪ್ಪಿಸ್ತಾ ಇದ್ದಾರೆ? ಎಲ್ಲಿಂದ ನಾವು ಕಳ್ಕೊಂಡಿದ್ದೇವೆ? ನನಗೆ ನನ್ನನ್ನು ಪ್ರೀತಿಸಲಿಕ್ಕೆ ಯಾಕೆ ಆಗ್ತಾ ಇಲ್ಲ? ನಾನು ಟೈಮಿಗೆ ಮಲಗುತ್ತೇನಾ? ನಿದ್ರೆ ಒಳ್ಳೆಯದಂತೇಳಿ ನನಗೆ ಗೊತ್ತುಂಟು, ಆದರೆ ಟೈಮಿಗೆ ಮಲಗುತ್ತೇನಾ? ಕೆಟ್ಟ ಆಹಾರ ತಿಂದರೆ ನನಗೆ ಆರೋಗ್ಯ ಹಾಳಾಗ್ತದೆ ಅಂತೇಳಿ ಗೊತ್ತುಂಟು, ಒಳ್ಳೆ ಆಹಾರ ತಿಂತೇನೆ ನಾನು? ನನ್ನ ಮೇಲೆ ಪ್ರೀತಿ ಇದ್ರೆ ನಾನು ಅದು ಮಾಡಬೇಕಾಗಿತ್ತಲ್ಲ. ಕರೆಕ್ಟ್. ನಾನು ಸಿಕ್ಕಿದ್ದನ್ನೆಲ್ಲ ತಿನ್ನಬಾರ್ದಿತ್ತಲ್ಲ. ಯಾಕೆಂದರೆ ನನ್ನ ಮೇಲೆ ನನಗೆ ಪ್ರೀತಿ ಇದೆ ಅಲ್ಲ, ನಾನು ಯಾಕೆ ಸಿಕ್ಕಿದ್ದನ್ನೆಲ್ಲ ತಿಂತಾ ಹೋಗ್ತೇನೆ? ನಾನು ಬೇಡದಿದ್ದದನ್ನು ತಿನ್ನಬಾರ್ದಲ್ಲ. ನನ್ನ ಹೃದಯದಲ್ಲಿ ಬೇರೆಯವರ ಬಗ್ಗೆ ದ್ವೇಷ, ಬೇರೆಯವರ ಬಗ್ಗೆ ಕೋಪ, ಬೇರೆಯವರ ಬಗ್ಗೆ ತಾತ್ಸಾರ, ಬೇರೆಯವರ ಬಗ್ಗೆ ಕೀಳರಿಮೆ ಇದ್ದರೆ ನನ್ನ ಹೃದಯ ಹಾಳಾಗ್ತದೆ ಅಂತೇಳಿ ನನಗೆ ಗೊತ್ತುಂಟಲ್ಲ, ಮತ್ತೆ ಯಾಕೆ ಅದನ್ನು ತುಂಬಿಸ್ತೇನೆ ನಾನು? ನನಗೆ ಯಾರು ಹೇಳ್ತಾರೆ ನೀನು ಅದನ್ನು ತುಂಬಿಸಿಡಬೇಕು ಅಂತೇಳಿ? ಅಷ್ಟು ಬುದ್ಧಿಮಾಂದ್ಯನ ನಾನು? ನನಗೆ ದೇವರು ಬುದ್ಧಿ ಕೊಡಲಿಲ್ವ? ನನ್ನ ಕಬಾಟಿನಲ್ಲಿ ಏನಿಡಬೇಕು ಹೇಳುವಂಥ ಬುದ್ಧಿಶಕ್ತಿ ನನಗಿಲ್ವ ಸರ್? ಅಷ್ಟಾದರೂ ಒಂದು ಬುದ್ಧಿಶಕ್ತಿ ಬೇಕಲ್ಲ. ಅದು ನನಗೆ ಹಾಳು ಮಾಡ್ತದೆ ಅಂತೇಳಿ ಗೊತ್ತುಂಟಲ್ಲ. ದ್ವೇಷ ಇಲ್ಲಿದ್ದರೆ ನಾನು ಹಾಳಾಗ್ತೇನೆ, ಮತ್ಸರ ಇಲ್ಲಿದ್ದರೆ ನಾನು ಹಾಳಾಗ್ತೇನೆ, ಬೇರೆಯವ್ರ ಬಗ್ಗೆ ಸಿಟ್ಟು ಇಲ್ಲಿದ್ದರೆ ನಾನು ಹಾಳಾಗ್ತೇನೆ, ಬೇರೆಯವ್ರ ಬಗ್ಗೆ ಅಪನಂಬಿಕೆ ಇಲ್ಲಿ ಇಟ್ಕೊಂಡ್ರೆ ಹಾಳಾಗ್ತೇನೆ. ಇದನ್ನು ಶುದ್ಧೀಕರಿಸಿ ಒಳ್ಳೆಯದನ್ನಿಟ್ಟರೆ ನಾನು ಒಳ್ಳೆಯವನಾಗ್ತೇನಲ್ಲ ಸರ್. ನನ್ನಲ್ಲಿ ಅದು ಪ್ರಕಾಶ ಹೊರಗೆ ಬರ್ತದಲ್ಲ. ಸೊ ಇದನ್ನು ಹುಡುಕೊಂಡು ಹೋದಾಗ ಸಾಮರಸ್ಯ ಸಾಧ್ಯ ಅಂತ ಹೇಳ್ತೀರಿ? ಹಾಂ, ಸಾಮರಸ್ಯ ಅಲ್ಲಿಂದ ಹುಟ್ಟಬೇಕದು. ಅದು ಯಾರು ಹೇಳಿಕೊಡುವಂಥದ್ದಲ್ಲ ಸಾಮರಸ್ಯ. ಸಾಮರಸ್ಯ ಯಾರು ಹೇಳಿಕೊಡುವಂಥದ್ದಲ್ಲ. ನಾನು ನನ್ನನ್ನು ಪ್ರೀತಿಸುವುದು, ಬೇರೆಯವರನ್ನು ಪ್ರೀತಿಸುವುದು, ನನ್ನಂತೆ ಅವ ಅಂತೇಳಿ ಎಣಿಸಿಕೊಳ್ಳುವುದೇ ಸಾಮರಸ್ಯ. ನಾನು ನಿಮ್ಮಂತೆ, ನಾನು ಪಾಟೀಲ್ರಂತೇಳಿ ನಾನು ಎಣಿಸ್ತೇನಲ್ಲ, ಅದೇ ಸಾಮರಸ್ಯ. ಕರೆಕ್ಟ್. ನನಗೆ ಯಾರಾದರೂ ಚುಚ್ಚಿದ್ರೆ ನೋವು ಆಗ್ತದೆ, ಪಾಟೀಲ್ರಿಗೂ ಚುಚ್ಚಿದ್ರೆ ನೋವಾಗ್ತದೆ ಹೇಳುವುದೇ ಸಾಮರಸ್ಯದ ಅಲ್ಲೇ ಹುಟ್ಟಲ್ವ ಇರುವುದು. ಕರೆಕ್ಟ್. ನೀವು ಬಿದ್ದ್ರಿ, ನಿಮ್ಮನ್ನು ಏಳಿಸ್ಬೇಕಾ ನಾನು, ಅಥವಾ ನಿಮ್ಮ ಫೋಟೋ ತೆಗಿಬೇಕಾ ನಾನು? ಮೊದಲು ಮಾಡುವ ಕೆಲಸ ಯಾವುದು? ನಾನು ನಿಮ್ಮನ್ನು ಏಳಿಸೋದಲ್ಲ, ಅಂದರೆ ನಿಮಗೆ ನೋವಾಗಿದೆ ಅಂತೇಳಿ ನನಗೆ ಗೊತ್ತಾಗಬೇಕಲ್ಲ. ಕರೆಕ್ಟ್. ಮನಸ್ಸು ತಿಳಿಯಾಗಬೇಕು, ಮನಸ್ಸು ತಿಳಿಯಾಗಬೇಕು, ಮನಸ್ಸು ಶುದ್ಧಿ ಆಗಬೇಕು, ಮನಸ್ಸಿನಲ್ಲಿ ಒಳ್ಳೆಯ ವಿಚಾರಗಳು ಬರಬೇಕು, ಅವ ನನ್ನವನು ಹೇಳುವಂಥದ್ದು ಬರಬೇಕು. ನನ್ನ ನೋವು ಅವನ ನೋವು, ನನ್ನ ಹಸಿವು ಅವನ ಹಸಿವು. ಪ್ರಾಣಿಗಳಲ್ಲಿದೆ ಸರ್, ಮನುಷ್ಯರಲ್ಲಿದೆ. ನಿಜ ನಿಜ. ಪ್ರಾಣಿಗಳಲ್ಲಿದೆ. ನಮ್ಮ ಕಡೆ ಕಾಗೆಗಳು ಜಾಸ್ತಿ
ಅದು ಏನಾದರೂ ಸಿಕ್ಕಿದರೆ ಬೇರೆಯವ್ರನ್ನ ಕರೀದೆ ಅದು ತಿನ್ನುವುದಿಲ್ಲ, ಅದು ಹಾ, ಎಲ್ಲರನ್ನು ಕರೆದು ಹೋಗ್ತದೆ ಅದು. ಅದಕ್ಕೆ ಹೇಳಿದ್ದಾರೆ ವಚನಕಾರರು, ಕಾಗೆಯೊಂದಗುಳ ಕಂಡರೆ ಕರೆಯದೆ ತನ್ನ ಬಳಗವನ್ನು ಹೇಳಿ ಅಲ್ಲ, ಬಳಗವನ್ನು ಕರೀತದೆ ಅದು. ನಾವು ಅದನ್ನೇನು ಮಾಡ್ತೇವೆ, ಮುಚ್ಚಿಡ್ತೇವೆ. ಕಾಗೆಗಿಂತ ಕಡೆ ಅದು. ಕಾಗೆಗಿಂತ ಕಡೆಯಾಗಿದೆ. ಮನುಷ್ಯರ ಮಧ್ಯೆ ಈ ರೀತಿ ದ್ವೇಷ ಬೆಳೆಯೋದಕ್ಕೆ ಕಾರಣ ಸಾಮರಸ್ಯದ ಕೊರತೆ ಅನ್ನುವಂಥ ಮಾತನ್ನ ನೀವು ಹೇಳ್ತಾ ಇದ್ರಿ. ಇತ್ತೀಚೆಗೆ ದಿನ ಬೆಳಗಾದ್ರೆ ನೀವು ಈ ದಿನನಿತ್ಯ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ತಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಧರ್ಮ ಸಂಘರ್ಷ ಅನ್ನೋದು ಸಿಕ್ಕಾಪಟ್ಟೆ ಆಗ್ತದೆ. ಹಿಂದೂ ಮುಸ್ಲಿಂ ಸಮುದಾಯ ಸಂಘರ್ಷ, ಶಾಂತಿ ಇಲ್ಲ, ಸ್ವಾಸ್ಥ್ಯ ಹಾಳಾಗೋದು, ಅದೇ ಮತ್ತು ನಾವು ಈ ಮನುಷ್ಯರ ಮಧ್ಯೆ ಪ್ರೀತಿ ಅನ್ನೋದಕ್ಕಿಂತ ಈ ಧರ್ಮ ಸಂಘರ್ಷಗಳ ಬಗ್ಗೆ ನೀವೇನು ಹೇಳ್ತೀರಿ ಅಂತ. ಧರ್ಮ ಮತ್ತು ಸಂಘರ್ಷ ಎರಡು ವಿರುದ್ಧ ಪದಗಳದು. ಹೌದು ಅಲ್ವಾ? ಹೌದು. ಎಲ್ಲಿ ಧರ್ಮ ಇರ್ತದೋ ಅಲ್ಲಿ ಸಂಘರ್ಷ ಇರುವುದಕ್ಕೆ ಸಾಧ್ಯ ಇಲ್ಲ, ಇರಬಾರ್ದು. ಎಲ್ಲಿ ಸಂಘರ್ಷ ಇರ್ತದೋ ಅಲ್ಲಿ ಧರ್ಮ ಇರುವುದಕ್ಕೆ ಸಾಧ್ಯ ಇಲ್ಲ. ಇದೆರಡು ಬೇರೆ ಬೇರೆ ಪದಗಳು. ಮತ್ತೆ ನಾವು ಎಷ್ಟು ಬುದ್ಧಿವಂತರು ಅಂದರೆ ಧರ್ಮವನ್ನು ಕೂಡ ನಾವು ಬೇರೆ ಬೇರೆ ಮಾಡಿಕೊಂಡವರು. ಧರ್ಮ ಬೇರೆ ಬೇರೆ ಆಗ್ತದೆ ಸರ್. ನಾನು ತಿಳಿದ ಮಟ್ಟಿಗೆ ಬೇರೆ ಬೇರೆ ಧರ್ಮಗಳು ಹೇಳುವಂಥದ್ದೇ ಸುಳ್ಳು ಅಂತ. ಹಿಂದೂ ಧರ್ಮ ಬೇರೆ, ಮುಸ್ಲಿಂ ಧರ್ಮ ಬೇರೆ, ಕ್ರೈಸ್ತ ಧರ್ಮ ಬೇರೆ, ಸಿಖ್ಖರ ಧರ್ಮ ಬೇರೆ, ಪಾರ್ಸಿಗಳ ಧರ್ಮ ಬೇರೆ. ಈ ಜಗತ್ತಿಗೆ ಒಂದೇ ಧರ್ಮ. ಅದು ಯಾವ ಧರ್ಮ? ಯಾವುದನ್ನು ಆ ಒಬ್ಬ ದೇವರು ಕಳಿಸಿದ್ದಾನೋ ಅದೇ ಧರ್ಮ. ಧರ್ಮ ಎಲ್ಲ ಕಾಲಕ್ಕೂ ಒಂದೇ ಅಲ್ಲ. ಎಲ್ಲ ಕಾಲಕ್ಕೆ, ಎಲ್ಲ ಸಂದರ್ಭಕ್ಕೆ ಅನುಗುಣವಾಗಿ, ಆಯಾಯ ಪರಿಸ್ಥಿತಿಗೆ ಅನುಗುಣವಾಗಿ ಧರ್ಮದ ಬೋಧನೆಗಳು ಅವತೀರ್ಣವಾಯಿತು ಅಂತ. ಧರ್ಮದ ಬೋಧನೆಗಳು ಅವತೀರ್ಣವಾಯಿತು. ಒಬ್ಬ ದೇವರು 10 ಧರ್ಮ ಇರುವುದಕ್ಕೆ ಸಾಧ್ಯ ಇಲ್ಲ. ಒಬ್ಬ ದೇವರು ಅಂದರೆ ಒಂದು ಧರ್ಮ. ಅದು ಆಯಾಯ ಸಂದರ್ಭಕ್ಕೆ, ಆಯಾಯ ಪರಿಸ್ಥಿತಿಗೆ ಅನುಗುಣವಾಗಿ ಅದು ಏನಾಯಿತು, ಈ ಜಗತ್ತಿಗೆ ಬಂತು. ಅದು ಮನುಷ್ಯರಿಂದಲೇ ಬಂತದು. ಮನುಷ್ಯರಿಂದಲೇ ಆಯ್ಕೆ ಮಾಡಿದಂತಹ ಪ್ರವಾದಿಗಳಿಂದ ಬಂತದ್ದು, ಸಂದೇಶ ವಾಹಕರುಗಳಿಂದ ಬಂತದ್ದು. ನಾವು ಧರ್ಮ ಬೇರೆ 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 ಮಾಡಿಕೊಂಡಿದ್ದೇವೆ. ಧರ್ಮದಿಂದ ಸಂಘರ್ಷ ಹೇಗೆ? ಧರ್ಮ ಅಂದರೆ ಎಂಥದ್ದು? ಆರಾಧನೆ ಕ್ರಮವ? ಧರ್ಮ ಅಂದರೆ ಪೂಜೆ ಮಾಡುವುದಾ? ಧರ್ಮದ ವ್ಯಾಕರಣ ಏನು ಅಂತ ಹೇಳಿದ್ರೆ ಸಿಸ್ಟಮ್ ಆಫ್ ಲೈಫ್ ಅಂತ. ನಾನು ಹೇಗೆ ಬದುಕಬೇಕು ಅಂತ ನನ್ನ ಬದುಕು ಕಲಿಸಿಕೊಡುವಂಥದ್ದು ಧರ್ಮ. ನನ್ನ ಜೀವನ ಹೇಗಿರಬೇಕು ಅಂದರೆ ಧರ್ಮ ಅಂದರೆ ಪೂಜೆ ಅಲ್ಲ, ಧರ್ಮ ಅಂದರೆ ಪೂಜೆ ಪುರಸ್ಕಾರ, ಅದರ ಒಂದು ಭಾಗ ಇರ್ಬೋದು. ಅದು ನಿಮ್ಮ ಮನಃಶಾಂತಿಗಾಗಿ, ನಿಮ್ಮನ್ನು ಒಂದು ಕಡೆ ಕೂಡಿಸುವುದಕ್ಕಾಗಿ, ನಿಮ್ಮನ್ನು ಒಂದು ಕಡೆಗೆ ತಂದು ಸೇರಿಸಲಿಕ್ಕಾಗಿ ಆರಾಧನಾ ಕರ್ಮಗಳು. ನೋಡಿ, ನಾವು ಧರ್ಮ ಅಂದರೆ ಮಸೀದಿಯಲ್ಲಿದೆ ಅಂತೇಳಿ ತಿಳ್ಕೊಂಡವರು, ನಾವು ಧರ್ಮ ಅಂದರೆ ದೇವಸ್ಥಾನದಲ್ಲಿದೆ ಅಂತೇಳಿ ತಿಳ್ಕೊಂಡವರು, ನಾವು ಧರ್ಮ ಅಂತ ಹೇಳಿದ್ರೆ ಚರ್ಚಿನಲ್ಲಿದೆ, ಗುರುದ್ವಾರದಲ್ಲಿ ಇದೆ, ಮಠಗಳಲ್ಲಿದೆ ಅಂತೇಳಿ ತಿಳ್ಕೊಂಡವರು. ಧರ್ಮ ಅಲ್ಲಿ ಉಂಟಾ? ಇದು ಯಾರು ಮಾಡಿದ ವ್ಯಾಕರಣ? ಅಲ್ಲಿ ಧರ್ಮ ಉಂಟು ಅಂತ. ನಿಜ ಹೇಳಬೇಕು ಅಂತ ಹೇಳಿದರೆ ಅದು ನಮ್ಮ ಆರಾಧನಾ ಕೇಂದ್ರಗಳು ಮಾತ್ರ. ಆ ದೇವನನ್ನು ಆರಾಧಿಸಲಿಕ್ಕಾಗಿ ಒಂದು ಜಾಗ ಅದು ಕಟ್ಟಿದ್ದು ಯಾರು? ನಾವೇ ಕಟ್ಟಿದ್ದು. ಅದಕ್ಕೆ ಹೆಸರು ಕೊಟ್ಟದ್ದು ಯಾರು? ನಾವೇ ಕೊಟ್ಟದ್ದು. ಅದಕ್ಕೆ ಆಕಾರ ಕೊಟ್ಟದ್ದು ಯಾರು? ನಾವೇ ಕೊಟ್ಟದ್ದು. ಧರ್ಮ ಅಲ್ಲಿ ಉಂಟಾ? ಅಲ್ಲಿ ಇದ್ರೆ ಅದು ಧರ್ಮನ? ಧರ್ಮ ಇರುವುದು ದೇವ ಕಟ್ಟಿದ ದೇವ ಮಂದಿರದ ಒಳಗೆ.